ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಸಂಸದರ ಜಿಲ್ಲಾ ಮಟ್ಟದ ಕ್ರೀಡಾ ಮಹಾಮೇಳವನ್ನು ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು, ಕ್ರೀಡಾ ಧ್ವಜಾರೋಹಣ ಮಾಡುವ ಮೂಲಕ, ಗಾಳಿಯಲ್ಲಿ ಬಲೂನ್ ಬಿಡುವ ಮೂಲಕ ಕೇಂದ್ರ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ ಖೂಬಾ ಅವರು ಜಿಲ್ಲಾ ಮಟ್ಟದ ಕ್ರೀಡಾ ಮಹಾಮೇಳಕ್ಕೆ ಚಾಲನೆ ನೀಡಿದರು. ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾದರೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ದೇಶನದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಂಸದರ ಕ್ರೀಡಾ ಮಹಾಮೇಳ ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದು, ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಸಂಸದರಾದ ಭಗವಂತ ಖೂಬಾ ಅವರು ಚಾಲನೆ ನೀಡಿದರು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಉತ್ಸಾಹದಿಂದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದು, ಈಗ ಜಿಲ್ಲಾ ಮಟ್ಟದ ಅಂತಿಮ ಸ್ಪರ್ಧೆಯ ಕ್ರೀಡಾಕೂಟ ಇದಾಗಿದೆ. ಈ ಕ್ರೀಡಾಕೂಟ ಉದ್ದೇಶಿಸಿ ಸಂಸದ ಭಗವಂತ ಖೂಬಾ ಅವರು ಮಾತನಾಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಮಹತ್ತರವಾದ ಸಾಧನೆ ಮಾಡಲಿಕ್ಕೆ, ಜೀವನದಲ್ಲಿ ಪರಿವರ್ತನೆ ಕಾಣಲಿಕ್ಕೆ ಸಂಯಮ, ತಾಳ್ಮೆ, ಶಕ್ತಿ, ಏಕಾಗ್ರತೆ ಬಹಳ ಮುಖ್ಯವಾಗಿರುತ್ತದೆ. ನಾವೆಲ್ಲರೂ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಂತರಾಗಿರಲು ಕ್ರೀಡೆಯು ಅತ್ಯಂತ ಅವಶ್ಯಕವಾಗಿದೆ. ಕ್ರೀಡಾ ಮನೋಭಾವನೆ ಎನ್ನುವಂಥದ್ದು ಜೀವನದುದ್ದಕ್ಕೂ ಮನುಷ್ಯರು ರೂಢಿ ಮಾಡಿಕೊಳ್ಳಬೇಕಾಗಿದೆ. ಅದು ಅವಶ್ಯಕ ಕೂಡ ಆಗಿದೆ. ಆದರೆ ಆ ಒಂದು ಕ್ರೀಡಾ ಮನೋಭಾವನೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯು, ಅತಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಗ್ರಾಮೀಣ ಭಾಗದ ಕ್ರೀಡೆಯಿಂದ ತಾಲೂಕು ಮಟ್ಟದವರೆಗೂ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ತಮ್ಮಲ್ಲಿರುವ ಕ್ರೀಡಾ ಮನೋಭಾವನೆಗೆ ಪ್ರೋತ್ಸಾಹ ನೀಡಲಿಕ್ಕೆ, ಕ್ರೀಡಾ ಮನೋಭಾವನೆಯನ್ನು ತೋರಿಸಲಿಕ್ಕೆಂದು, ಆ ಒಂದು ಕ್ರೀಡಾ ಮನೋಭಾವನೆಗೆ ಪ್ರೋತ್ಸಾಹ ನೀಡಲಿಕ್ಕೆಂದೇ ಈ ಒಂದು ಸಂಸದರ ಕ್ರೀಡಾ ಮಹಾಮೇಳವನ್ನು ಆಯೋಜನೆ ಮಾಡಿದ್ದು, ಈ ಸಂಸದರ ಕ್ರೀಡಾ ಮಹಾಮೇಳ 3ನೇ ವರ್ಷಕ್ಕೆ ಅತಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದ ಎಲ್ಲಾ ತಾಲೂಕಿನ ವಿಜೇತ ಕ್ರೀಡಾ ಸ್ಪರ್ಧಿಗಳಿಗೆ ಸಂಸದರು ಮಾತನಾಡಿ ಶುಭವನ್ನು ಕೋರಿದರು. ವಿದ್ಯಾರ್ಥಿಗಳು ಒಳ್ಳೆಯ ಕ್ರೀಡಾ ಮನೋಭಾವನೆಯಿಂದ, ಸಂಯಮ, ತಾಳ್ಮೆಯೊಂದಿಗೆ ಏಕಾಗ್ರತೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಎಂದು ಹಾಗೂ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಎಲ್ಲ ಕ್ರೀಡಾಪಟುಗಳಿಗೆ ಕರೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಾಪುರೆ, ಗೌತಮ್ ಅರಳಿ, ಪದ್ಮಶ್ರೀ ಪುರಸ್ಕೃತರಾದ ಶಾ ರಶೀದ್ ಅಹಮದ್ ಖಾದ್ರಿ, ಮೊಗಲಪ್ಪ ಮಾಳ್ಗೆ, ಬಸವರಾಜ ಧನ್ನೂರ್ ಸೇರಿದಂತೆ ಇನ್ನಿತರರು ಇದ್ದರು. ಕ್ರೀಡೆ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮಹತ್ತರವಾದಂತ ಸಾಧನೆಯನ್ನ ಮಾಡಲಿಕ್ಕೆ, ಜೀವನದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ, ಜೀವನದ ಎಂಥದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಸಂಯಮವನ್ನ ಕಾಪಾಡಿಕೊಂಡು ಹೋಗಲಿಕ್ಕೆ, ದೈಹಿಕ ಆರೋಗ್ಯ ಬಹಳಷ್ಟು ಮುಖ್ಯವಾಗಿರ್ತದೆ. ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರಗಳು, ಅವುಗಳಿಂದ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಕ್ರೀಡಾ ಮನೋಭಾವನೆ ಅನ್ನುವಂಥದ್ದನ್ನ ಜೀವನ ಉದ್ದಕ್ಕೂ ಆ ಒಂದು ಕ್ರೀಡಾ ಮನೋಭಾವನೆ ಮನುಷ್ಯನಿಗೆ ಅವಶ್ಯಕವಾಗಿರ್ತದೆ. ಹೀಗಾಗಿ ಕ್ರೀಡೆಗೆ ಮಹತ್ವ ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇದೆ. ಆದರೆ ಅದಕ್ಕೆ ಉತ್ತೇಜನ, ಪ್ರೇರಣೆಯನ್ನು ಕೊಡುವಂತಹ ಸ್ಪರ್ಧೆಗಳನ್ನು ನಡೆಸಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ
ಪ್ರಧಾನಮಂತ್ರಿಯಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಕಳೆದ 10 ವರ್ಷಗಳ ಕಾಲದಲ್ಲಿ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನ ಗ್ರಾಮ ಮಟ್ಟದಿಂದ ಸ್ಪರ್ಧೆಗಳನ್ನು ಆಡಿ ವಿಜೇತರಾಗಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಸಂಸದ ಕ್ರೀಡಾಕೂಟ 3 ವರ್ಷ ಅತಿ ಯಶಸ್ವಿಯಾಗಿ ಸಂಪನ್ನವಾಯಿತು. ಈ ವರ್ಷವೂ ಕೂಡ ಅತಿ ಯಶಸ್ವಿಯಾಗಿ ಇವತ್ತು ಸಂಪನ್ನವಾಗ್ತಾ ಇದೆ. ಎಲ್ಲ ತಾಲೂಕಿನ ವಿಜೇತರಾಗಿ ಆಯ್ಕೆಯಾಗಿ ಬಂದಿರುವಂತಹ ಎಲ್ಲ ಮಕ್ಕಳಿಗೆ ಇಂದು ಕೂಡ ಧೈರ್ಯ ಇಟ್ಟು, ತಾಳ್ಮೆ ಇಟ್ಟು, ಸಂಯಮದಿಂದ ಇಂದಿನ ಸ್ಪರ್ಧೆಯಲ್ಲಿ ತಾವೆಲ್ಲರೂ ಗೆಲ್ಲಬೇಕೆನ್ನುವಂತ ನನ್ನ ಶುಭಾಶಯಗಳನ್ನು ನಿಮಗೆ ಇರ್ತದೆ. ಮತ್ತು ಕ್ರೀಡೆಯಲ್ಲಿ ಗೆಲುವು ಮತ್ತು ಸೋಲು ಸಹಜ. ಗೆಲುವು ಮತ್ತು ಸೋಲಿನ ಮಧ್ಯದಲ್ಲಿ ಬಹಳ ದೊಡ್ಡ ಅಂತರ ಇರುವುದಿಲ್ಲ, ಬಹಳ ಸಣ್ಣ ಅಂತರ ಇರ್ತದೆ. ಹೀಗಾಗಿ ಸೋತಿದವರು ಕೂಡ ಗೆಲುವಿನ ತಂಡದ ಜೊತೆಯಲ್ಲಿ ನಾವು ಸಮಾನರಾಗಿದ್ದೀವಿ, ಬರಾಬರಿ ಇದ್ದೀವಿ ಅನ್ನುವಂಥದ್ದನ್ನ ಮನಗಂಡಬೇಕು. ಅಂದಾಗ ಮಾತ್ರ ಮತ್ತೆ ಮುಂದಿನ ಅವಕಾಶಗಳಲ್ಲಿ ಗೆಲುವು ಮಾಡಿಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಈ ಒಂದು ಕಳೆದ 15 ದಿವಸಗಳಿಂದ ಸಂಸದರ ಕ್ರೀಡಾ ಮೇಳವನ್ನ ಸಹಕರಿಸಿದಂತ ಅನೇಕ ಪ್ರತ್ಯಕ್ಷ ಮತ್ತು ಪರೋಕ್ಷ ಸರ್ಕಾರದ ಅಧಿಕಾರಿಗಳು, ನಿವೃತ್ತಿ ಹೊಂದಿದಂತ ಶಿಕ್ಷಕರು, ಹೀಗೆ ಅನೇಕ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆ, ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿನ ವಿರಾಮನ ಕೊಡ್ತೀನಿ.